ಇನ್ಮೇಲೆ ನಮ್ಮ ಜೊತೆ ವ್ಲಾಗ್ ಮಾಡಲ್ಲ ಗೈಸ್, ರೀಲ್ಸ್ ಮಾಡಲ್ಲ, ನನ್ನ ಬ್ಲಾಗಲ್ಲಿ ಏನೂ ಬರಲ್ಲ. ಸೊ ಇದೊಂದು ಶಾಕಿಂಗ್ ನ್ಯೂಸ್. ಇದೇ ಶೂಟ್ ಮಾಡಕ್ಕೆ ಬಂದರೆ ಅಲ್ಲೇ ಟ್ಯಾಕ್ಸ್ ಹಾಕ್ತಾನೆ ಅವಳೆ. ಇಲ್ಲಿ ಅಲ್ಲಿ ಹತ್ರನೇ ಇದೆ. ಹೆಂಗೆ ಬೈತವನೇ ಅವಳಿಗೆ. ನೋಡಿ, ನಮ್ಮ ಜೊತೆ ಮಾತಾಡೋದಂತೆ, ನಮ್ಮ ಜೊತೆ ವ್ಲಾಗ್ ಮಾಡೋದಂತೆ, ನಮ್ಮ ಜೊತೆ ರೀಲ್ಸ್ ಮಾಡೋದಂತೆ. ಸೊ ಹಾಯ್ ಹಲೋ ವೈಫ್ಯಾಮ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ ಗಾಯ್ಸ್? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನೋಡಿ ಗೈಸ್, ಇವತ್ತು ಏನಂತ ಬೆಳಗ್ಗೆ ಪ್ಲಾಕ್ ಮಾಡಿದ್ದೀನಿ. ಇದು ಫೆಬ್ರವರಿ 25, ಅವತ್ತು ಕರೆಂಟ್ ರಿಲೀವ್ ಅಲ್ಲ, ಆವತ್ತೊಂದು ರೀಲ್ಸ್ ಬಂದ್ಬಿಡ್ತು ನನಗೆ ಮಾರ್ನಿಂಗೇನೆ ಫೀಡಲ್ಲಿ. ಸೊ ನಾನೇ ಫಸ್ಟ್ ಪ್ರ್ಯಾಂಕ್ ಆಗಿದ್ದೀನಿ. ಅದಾದ್ಮೇಲೆ ಎಲ್ಲರಿಗೂ ಹೇಳಿದ್ದೀನಿ ಕರೆಂಟ್ ಇರಲ್ಲ ಅಂತ. ಆಮೇಲೆ ಈಗ ಮತ್ತೆ ಇನ್ನೊಂದ್ಸಲ ಯಾಕೆ ನೋಡ್ತೀನಿ, ಫೆಬ್ರವರಿ 25 ಅಂತ ಹೇಳ್ತಾರೆ, ಮಾರ್ಚ್ 13 ಅಂತೆಲ್ಲ. ನಾನು ಬುಧವಾರಕ್ಕೆ ಮಾತ್ರ ನೋಡಿದೆ ನಾನು. ಒಳ್ಳೆ ನೀನು ಪ್ರ್ಯಾಂಕ್ ಆಗಿದೆ. ಮನೆಗೆ ಇವತ್ತು ಡೇ ಹೇಗೆ ಸ್ಟಾರ್ಟ್ ಮಾಡ್ತೀನಿ ಗೊತ್ತು. ಮಾಮೂಲಿ ಓಟ್ಸ್ತಿದ್ದ ಸ್ಟಾರ್ಟ್ ಮಾಡಬೇಕು. ಓಟ್ಸ್ ಇನ್ನೂ ಮಾಡಿಕೊಟ್ಟಿಲ್ಲ, ಮಾಡಿಕೊಡ್ಲಿ. ಬನಾನ ತರಬೇಕು, ಅದಕ್ಕೀಗ ಬನಾನ ತಗೊಂಡ್ಬರ್ಬೇಕು. ಲೆಟ್ಸ್ ಗೋ. ಓಟ್ಸ್ ನಿಂಗೆ ಬೇಕಾ? ಅವಳಿಗೂ ಬೇಕಂತೆ. ಹೊಡೋದ ಇದು ನೀನು ಸಣ್ಣಾಗಕ್ಕೆ, ನಾನು ಸಣ್ಣ ಆಗಬೇಕು. ಈಗ ನೋಡಿ ಓಟ್ಸ್ ತೊಗೋತಿದ್ದೀನಿ. ಬಂದೇ ಬಿಟ್ಟು ಇಲ್ಲಿಗೇನೆ ಕೇಳೋದ ಅವಳು ನನ್ನ ಹತ್ರ. ಅವಳು ಜಾಸ್ತಿ ನಮ್ಮೊಂದು ಶೂಟ್ ಇತ್ತು. ಸೊ ಅಂದರೆ ರೀಲ್ಸ್ ಕಂಟಿನ್ಯೂ ಶೂಟು. ಸೊ ಅದಕ್ಕೆ ಇದು ಮಾಡ್ಕೊಬೇಕಾಯಿತು. ಬನ್ನಿ ಈಗ ಮಾಡ್ಕೊಕ್ಕೆ ಶೂಟ್ ಮುಗಿಸ್ಕೊಂಡು ಬರುವ. ಪಾಪಮ್ಮ ಹಿಡಿನಾ? ಪಾಪಮ್ಮ ಓಯ್ 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 ಪುಡಿ ತಿಂದ ನಿನ್ನ ಫ್ರೆಂಡ್ ಬತ್ತವ್ರೆ. ನಿನ್ನ ಫ್ರೆಂಡು ಮನೆಗೆ ನೆಡ್ಸ್ಕೊ ಹೊರಡುವ. ಈಗ ಅಡಿಗೆ ಫ್ಯೂಲ್ ಹಾಕ್ತಾಯಿದ್ದೀವಿ. ಮಾಟಿಗೆ ಬಂದಿದ್ದೀವಿ ನೋಡಿ. ಫುಲ್ ಬಿಸಿ ಆಗ್ತೀವಿ. ಕ್ಯಾಮ್ರಾ ಟಿವಿಗೆ ಬರಲಿಲ್ಲ ನನಗೆ. ನಾವೇ ಶೂಟ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಖಾಲಿ ಇದೆ, ಯಾರಿಲ್ಲ, ಆರಾಮಾಗಿ ಶೂಟ್ ಮಾಡ್ಬೋದು. ನೋಡಿ ಶೂಟ್ ಮಾಡಕ್ಕೆ ಬಂದರೆ ಅಲ್ಲೇ ಟ್ಯಾಕ್ಸ್ ಹಾಕ್ತಾನೆ ಅವಳೆ. ಈ ಥರ ಬೇಡ, ಚೆನ್ನಾಗಿ ಕಾಣಲ್ಲ. ನೈಟ್ ಟಾಪು ಚೆನ್ನಾಗಿದೆ. ಇದು ಇತ್ತು, ಹೌದು ಚೆನ್ನಾಗಿದೆ. ಎಷ್ಟು ಮಿಸ್ಸಿ ಆಗ್ಬಿಡುತ್ತೆ ಗೈಸ್. ಒಂದು ಎಷ್ಟು ಸರಿ ಮಾಡ್ಕೋಬೇಕು. ಹಿಂದೆ ಕಡೆ ಇಟ್ಕೋ. ಹಿಂಗಿದ್ರೆ ಕ್ಯೂಟ್ ಅದ ನಾನು. ಇಲ್ಲಿ ಬಾಟಲಲ್ಲೇ ಕುಡಿತಾ ಇಲ್ಲ, ಅದ್ರಲ್ಲಿ ಬಾಟ್ಲ್ ಸೆಕ್ಷನ್ ಬೇರೆ ಬತ್ತು ಅಂತ ಅವಳೆ. ಹಿಂಗೆ ಶೋಕ್ ಪಟ್ಟವ್ರೆ. ಇದರಲ್ಲಿ ಇಷ್ಟು ಬಾಟ್ಲ್ ನೀರೇ ಬರಲ್ಲ. 1 ಲೀಟರ್, ಅರ್ಧ ಲೀಟ್ರ್. ಅದೇ ಯಾಕೆ ಇಷ್ಟ ಆಗ್ತೈತೆ ಹೇಳು? ಇಲ್ಲಿ ಅಲ್ಲಲ್ಲ, ಇದು ಮೇಗಡೆ ಫೋಸಸ್ ಐತಲ್ಲ. ಈಗಲೂ ಹೋಗೋ ಸ್ಕೂಲ್ಗೆ ಕೊಡಿಸ್ತೀನಿ. ಸೀತಾ ಪಲ್ಯ, ಸಾಂಬಾರು ಪಲ್ಯ ಹಾಕೊಳಕ್ಕೆ. ಏನಾದ್ರೂ ಸರ್ರೆ ಟ್ಯಾಕ್ಸ್ ಬೀಳುತ್ತೆ ನನಗೆ. ಅವರೇ ಸುಮ್ಬಿಡಲ್ಲ. ನೋಡೋಣ ಹಿಂಗಾಗ್ತದೆ. ಎಷ್ಟು ಚೆನ್ನಾಗದೆ ಇಲ್ಲಿ. ವಾ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ಸಕ್ಕದಾಗೈತೆ. ಇದು ನೋಡ್ರೆ ಅಲ್ಲ, ಆರರ್ ಮೂವಿಗಳಲ್ಲಿ ಮಾಡ್ತಾರಲ್ಲ ಹಂಗೆ ಇದೆ ಇದು. ನಿಲ್ಲಲ್ಲ ಇದು, ಹಿಂಗೆ ಕೂರುತ್ತಿದ್ದು. ಇಟ್ ಬರ್ತಿದ್ದು ಚೆನ್ನಾಗಿದೆ. 399. ಹಾಂ, 1000 ಕೊಟ್ಟಿದ್ದೀನಿ. ಅಲ್ಲಿ ಹತ್ರನೇ ಇದೆ. ಗನ್ಗಳು ಸಖತ್ ಇಷ್ಟ. ಚೆನ್ನಾಗಿತ್ತಲ್ಲ ನೋಡಿ. ಅಕ್ಷಯ್ ಈ ಥರ ಕೊಡ್ಸಿ ಇನ್ನೂ ಚೆನ್ನಾಗಿರೋದು. ಗೈಸ್ ನನಗೆ ಇದರಲ್ಲಿ ಅಂದರೆ ಫೋರ್ಸ್ ಗನ್ಗಳು ಈ ಥರ ನನಗೆ ಈ ಥರ ಕಲೆಕ್ಷನ್ ನನಗೆ ಇದಂತೂ ಸಖತ್ ಇಷ್ಟ ನನಗೆ. ಎಷ್ಟಿಷ್ಟ ಅಂದರೆ ಬಂದಿದ್ಕೊ ಒಂದು ಟ್ಯಾಕ್ಸ್ ಹಾಕ್ತೀವಿ. ಲಿಚ್ಚಿ ಬೇಡ ನಿನಗೆ ಏನು ಕಮ್ಮಿ ಇರೋದಕ್ಕೆ, ರೇಟ್ ಕಮ್ಮಿ ಇರೋದ್ರಿಂದ ನಿನಗೆ ಇದು ತೊಗೋತಿದ್ದೀವಿ. ಇದು ಇದ್ರಲ್ಲಿ ಜಾಸ್ತಿ ಇರೋಲ್ಲಿ ಇದಿರಲ್ಲ, ಮಿಕ್ಸ್ಡ್ ಫ್ರೂಟ ಇದು. ಸರಿ ಬಾ ಹಂಗಾರೆ ಇದನ್ನ ತೊಗೊಂಡು ಹೊರಟಿದ್ದೀವಿ. ಈಗ ಸರಿ ಚಾಕ್ಲೇಟ್ ಬೇಕು ಅಂತ ಹಠ ಮಾಡೋಂಗೆ ಗೊತ್ತಿರೋದು. ಚಾಕ್ಲೇಟ್ ತಿಂದು ಅವಳು ಫೇಸ್ ಎಲ್ಲ ಇದಾಗೈತೆ. ಹೇಳಿದ್ರೆ ಕೇಳಲ್ಲ. ಹಠ ಅಂದರೆ ಹಠ ಮಾಡಿ ನೋಡಿ. ಕೊನೆಗೂ ತಗೊಂಡೇ ಬಿಟ್ಲು ಅದನ್ನು ನೋಡಿ. ತಗೊಂಬರ್ತಾಳೆ ಈಗ.
ಅದು ಬೇಡ ಬಾಮ, ಚಾಕ್ಲೇಟ್ ತಿನ್ಬಾರ್ದು. ತಗೊಂಬಾಯ್ತು ಹೋಗ್ಲಿ. ಫೈನಲ್ ಹಾಕೋಬಿಟ್ಲಲ್ಲ, ಹಾಕೋದು ಹೋಗ್ಲಿ. ನೋಡಿ ಇಷ್ಟೊಂದು ಇದೆಲ್ಲ ಜಂಕ್ ಫುಡ್ ತಾನೇ ಇದೆಲ್ಲ. ಇಲ್ಲ, ಹೆಲ್ದಿ ಫುಡ್ ಎಲ್ಲ ಫೈಬರ್ ಕಂಟೆಂಟ್. ಅಯ್ಯಪ್ಪ ಅಪ್ಪ, ಏನು ಇವಳೇ ನಂಗೆ ಡಯಟ್ ಆಗ್ಬಿಟ್ಲು. ಓ ಹಾಗೆ ಹಂಗೆ ಬಿಲ್ ಮಾಡ್ಸೋಕೆ ಬಂದಿದ್ದೀವಿ. ಎಸ್ಕೊ ಬಿಲ್ ಮಾಡಿ ಹೋಗುವ. ಇಲ್ಲಿ ಪೇ ಮಾಡೋದ್ರೆಲ್ಲ ನಾಡ್ತಾ ಆಗ್ತಿರೋದ. ಬಾ ಪೇ ಮಾಡುವ. ಇಲ್ಲಿ ನೋಡಿ ಇಲ್ಲಿ ಗೈಸ್, ಅವಳಿಗೆ ಹೂವು ಹಾಕ್ತಿರೋದಲ್ಲಿ ನೋಡಿ ಹೆಂಗೆ ಕಾಣ್ತು ಲಕ್ಷು. ಫಸ್ಟ್ ಕೊಡ ಹಿಂಗೆ ಒಂದ. ಓ ಸೋನ್ಗೆ ವಾಸ ಆಗ್ತಿರೋದು. ಲಕ್ಷ ಯಾರಿದು? ಲಕ್ಷ ಯಾರಿದು? ಲೈ ಚಡ್ಡಿ ಹಾಕೋ. ಹುಡುಗ ಹೆಂಗ್ ಬೈತವನೇ ಅವಳಿಗೆ. ಏನ್ ಮಾಡ್ತಾ ಇದ್ದೀನಿ ನಿನಗೆ? ಅವನು ಏನು ನೋಡ್ತಾವನು? ಏನು ನೋಡ್ತಿದ್ಯಾ? ಕೋಕು ನೋಡ್ತಾವಂತ ಗೈಸ್. ಇಷ್ಟೇ ಗಂಟ ಇದನ್ನ ಹಾಕಕ್ಕೆ ಬರ್ತಿರ್ಲಿಲ್ಲ. ನನಗೆ ಬೈತೋಳೆ ಹಾಳು ಮಾಡಿದ್ಯಾ ಅಂತ. ಮಾಡಿದ್ಯಲ್ಲ, ಹೊರಗಡೆ ಇಟ್ಟಿದ್ಯಾ ಅಂತ. ಈಗ ನಾನು ಮತ್ತೆ ಊಟ ಮೊಟ್ಟೆ ರೈಸ್ ತಿಂತಿದ್ದೀನಿ. ಬಾಯ್ ಬರ ಇಲ್ಲಿ ಬಾಯ್ ಮಾಡು. ಎಲ್ಲ ಶೋರ್ಗೂ ಹೋಯ್ತು ಅನ್ನೋದಕ್ಕೆ ಬಾಯ್ ಮಾಡೋಳಗೆ ಬಂದ ನಮಗೆ. ಬಾಯ್ ಬಾಯ್ ಮುಚ್ಕೊಳ್ಳು ನನಗೆ ಮುತ್ತು. ಬಾಯ್ ಆಯ್ತಾ, ಬಾಯ್. ನನ್ನ ಜೊತೆ ಒಬ್ರು ಮಾತಾಡೋಲ್ಲ ಕಣ. ಇನ್ಮೇಲೆ ನನ್ನ ಜೊತೆ ಮಾತಾಡಲ್ಲ, ನನ್ನ ಜೊತೆ ಬ್ಲಾಗಲ್ಲಿ ಬರಲ್ಲ. ಇನ್ಮೇಲೆ ಗೈಸ್ ನಮ್ಮ ಜೊತೆ ಒಬ್ರು ಮಾತಾಡೋದಂತೆ, ಬ್ಲಾಗಲ್ಲಿ ಬರಲ್ವಂತೆ, ಇನ್ನು ಯಾವುದು ರೀಲ್ಸ್ ಮಾಡೋದಂತೆ ಗೈಸ್ ಇನ್ಮೇಲೆ. ಪೃಥ್ವಿ ಯಾರು ಅಂತ ಅರ್ಥ ಆಯ್ತಾ? ಇನ್ಮೇಲೆ ನಮ್ಮ ಜೊತೆ ಬ್ಲಾಗ್ ಮಾಡಲ್ಲ ಗೈಸ್, ರೀಲ್ಸ್ ಮಾಡಲ್ಲ, ನನ್ನ ಬ್ಲಾಗಲ್ಲಿ ಏನೂ ಬರಲ್ಲ. ಸೊ ಇದೊಂದು ಶಾಕಿಂಗ್ ನ್ಯೂಸ್. ಇದೇ ಇವತ್ತಿನ ಕಂಟೆಂಟ್. ಅಂದರೆ ಸುಮ್ಮನೆ ಫೇಕ್ ಅಲ್ಲ ಗೈಸ್, ರಿಯಲ್ ಪ್ರಾಂಪ್ಟಾಗಿ ಹೇಳಿರೋದು. ನಮ್ಮ ಜೊತೆ ಇನ್ನು ಯಾವತ್ತೂ ಮಾತು ಆಡಲ್ವಂತೆ, ನಮ್ಮ ಜೊತೆ ವ್ಲಾಗು ಮಾಡಲ್ಲ, ನಮ್ಮ ಜೊತೆ ರೀಲ್ಸು ಮಾಡಲ್ಲ. ಬೇಕಾದ್ರೆ ನೋಡಿ ಬೆಳಗ್ಗೆ ನಮ್ಮ ವ್ಲಾಗಲ್ಲಿ ಬಂದಿಲ್ಲ, ಇನ್ನು ಬರಲ್ವಂತೆ ಗೈಸ್. ನಿಜವಾಗ್ಲೂ ಬರಲ್ವಂತೆ. ನೋಡಿ ನೋಡ್ಕೊಂಡ್ರೆ. ಅಲ್ಲ ಪೃಥ್ವಿ, ನಿಮ್ಮ ಪ್ರಕಾರ ಬರಬೇಕಾ ಬರಬಾರ್ದು? ಪೃಥ್ವಿ ಬಿಟ್ಟು ಬರಲ್ದಂತೆ ಅವರು ಗೈಸ್. ನಿಮ್ಮ ಪ್ರಕಾರ ಹೇಳಿ, ಬರಬೇಕಾ ಬರಬಾರ್ದು ಅಂತ? ಬರಬಾರ್ದು ಅಂದರೆ ಬರಬಾರ್ದು ಅಂತ ಕಮೆಂಟ್ ಹಾಕಿ, ಬರಬೇಕು ಅಂದರೆ ಬರಬೇಕು ಅಂತ ಕಮೆಂಟ್ ಮಾಡಿ ಹಾಕಿ. ನಿಮ್ಮ ಕಮೆಂಟ್ ಮೇಲೆ ಅವ್ರು ನೋಡಿ ಬರ್ತಾರೆ. ನೋಡೋಣ ನಿಮ್ಗೆ ಅವರು ವ್ಯಾಲ್ಯೂ ಕೊಡ್ತಾರ ಅಂತ ನೋಡೋಣ ಗೈಸ್. ನೋಡಿ ಹೆಂಗೆ ಕೂತವ್ರೆ, ಹೆಂಗೆ ಆಚೆ ಕಡೆ ಏನೋ ತಲೆ ಮೇಲೆ ಆಕಾಶ ಬಿದ್ದಂಗೆ ಫುಲ್ಲು ಕೂತಿರೋದು ಹಿಂಗೆ. ಇಲ್ಲಿ ನೋಡಿ ಹೆಂಗೆ ಕೂತವ್ರೆ ಗೈಸ್. ಪ್ರಾಮಿಸ್ ಒಟ್ಟಿನಲ್ಲಿ ಬೆಳಗ್ಗೆಯಿಂದ ನಮ್ಮ ಬ್ಲಾಗಲ್ಲಿ ಬಂದಿಲ್ಲ ಗೈಸ್, ನಮ್ಮ ಬ್ಲಾಗಲ್ಲಿ ಬರಲ್ವಂತೆ ಗೈಸ್. ಇನ್ನು ನೋಡಿ ಇಲ್ಲಿ ಹೆಂಗೆ ಕೂತವ್ರು, ಇಲ್ಲಿ ನೋಡಿ ಹೆಂಗೆ ಕೂತವ್ರು ಇಲ್ಲಿ ಗೈಸ್. ಇದ್ದಾರೋ ಗೈಸ್ ನೋಡಿ, ನಮ್ಮ ಜೊತೆ ಮಾತಾಡೋದಂತೆ, ನಮ್ಮ ಜೊತೆ ವ್ಲಾಗ್ ಮಾಡೋದಂತೆ, ನಮ್ಮ ಜೊತೆ ರೀಲ್ಸ್ ಮಾಡೋದಂತೆ, ನಮ್ಮ ಬ್ಲಾಗಲ್ಲಿ ಬರೋದಂತೆ ಗೈಸ್. ನಮ್ಮ ಬ್ಲಾಗಲ್ಲಿ ಈಗಲೂ ಬರ್ತಾಯಿಲ್ಲ ನೋಡಿ ಗೈಸ್, ನಮ್ಮ ಬ್ಲಾಗಲ್ಲಿ ಬರ್ತಾಯಿಲ್ಲ ಅವರು. ಸೊ ಅದೇನಕ್ಕೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಮೆಂಟ್ ಮಾಡಿ ಗೈಸ್, ಬರಬೇಕೋ ಬರಬಾರ್ದು ಅಂತ. ನಮ್ಮಮ್ಮ ಇನ್ಮೇಲೆ ವ್ಲಾಗಲ್ಲಿ ರೀಲ್ಸಲ್ಲಿ ಎದಕ್ಕೂ ಬರಲ್ಲ. ನಿಮ್ಮ ಪ್ರಕಾರ ಹೆಂಗೆ ಪೃಥ್ವಿ, ಬರಬೇಕಾ ಬರಬಾರ್ದು? ಬರಬೇಕು. ಈಗ ಪಾಪಮ್ಮನ ಕೇಳೋಣ ಬರಬೇಕಾ ಬರಬಾರ್ದು ಅಂತ. ಒಟ್ಟು ಪ್ರಾಮಿಸ್ ಬೆಳಗ್ಗೆಯಿಂದ ಬಂದಿಲ್ಲ ಗೈಸ್. ಇದಂತೂ ಫೇಕ್ ಕಂಟೆಂಟ್ಗೋಸ್ಕರ ಆಗಲಿ ಏನಿಲ್ಲ. ಐ ಆಮ್ ಪಕ್ಕಾ ಇರೋಂಗೆ ಹೇಳ್ತೀನಿ. ಈಗ ಪಾಪಮ್ಮನ ಕೇಳೋಣ. ಈಗ ಅಮ್ಮ ಬ್ಲಾಗಲ್ಲಿ ರೀಲ್ಸ್ ಬರಲ್ಲ ಅಂದಿತ್ತಲ್ಲ, ಬರಬೇಕಾ ಬರಬಾರ್ದು ನಿಮ್ಮ ಪ್ರಕಾರ? ಬಟ್ ಬರಲ್ಲ ಅಂತವ್ರಲ್ಲ, ಬರಲ್ಲ ಅಂತಾರೆ. ಒಟ್ಟಿನಲ್ಲಿ ಬರಲ್ಲ ಅಂತವ್ರೆ. ನೋಡೋಣ ಹೇಗಾಗುತ್ತೆ ಅಂತ. ಹೋಗಿ ಗೈಸ್, ಇಡ್ಸ್ಕೊಂಡು ಊಟ ಮಾಡಬೇಕು. ಊಟ ಮಾಡುವ. ಬರಲ್ಲ ಅಂತ ಅಂದಮೇಲೆ ನಮ್ಮನ್ನು ನೋಡೋಕ್ಕೂ ಹೋಗ್ಬಾರ್ದು. ಕಿರ್ಗಣ್ಣಲ್ಲಿ ನಮ್ಮನ್ನು ಯಾಕೆ ಹಿಂಗೆ ನೋಡ್ತಾರೆ ಗೈಸ್? ಡೈಲಾಗ್ಗಳು. ನನ್ನ ಜೊತೆ ಅಮ್ಮ ಮಾತಾಡ್ತಿಲ್ಲ, ನನ್ನ ಜೊತೆ ವ್ಲಾಗ್ ಮಾಡೋದಂತೆ, ರೀಲ್ಸ್ ಮಾಡೋದಂತೆ. ಯಪ್ಪ ನನ್ನ ಮೇಲೆ ಬಂದ್ಬಿಡ್ತು ಗೈಸ್. ಈ ಥರ ನಿಮ್ಮ ಪ್ರಕಾರ ವ್ಲಾಗ್ ಮಾಡಬೇಕಾ ಮಾಡಬಾರ್ದಾ? ಮಾಡ್ಬೇಕಲ್ಲ ಅಂತಲ್ಲ ಪಾಪ ಅವ್ರಿಗೆ ಆಗಿಂದ ಕೂತಾಯ್ತಾನೆ ಬರ್ಬೇಕಾನೆ. ಗೈಸ್ ನಾನು ವಾಶ್ರೂಮ್ ಹೊಂಟೋಗ್ಬಿಟ್ಟಿದ್ದೆ. ಹೆಚ್ಚು ಕಮ್ಮಿ ಅರ್ಧ ಗಂಟೆ ಕಾಯ್ತಿದ್ದೀನಿ. ಇಲ್ಲಿ ನೋಡಿ ಹೆಂಗೆ ಗುರ್ಕೊಂಡು ಮಲ್ಗೋಳೆ. ಇಲ್ಲಿ ಬಮ್ಮ ವಾಶ್ರೂಮ್ ಬೇಗ ಹೋಗಿ ಬಂದ. ಅವಳಿಗೂ ಅರ್ಜೆಂಟ್ ಆಗ್ಬೇಡಿ, ನನಗೂ ಅಂತ ಲೂಸ್ ಮಿಷನ್ ಥರ ಆಗ್ಬಿಡುತ್ತೆ ಗೈಸ್. ಈಗ ನಿಮ್ಮ ಪ್ರಕಾರ ಅಮ್ಮ ವ್ಲಾಗ್ ಮಾಡಬೇಕಾ ಮಾಡಬಾರ್ದಾ? ಮಾಡ್ಬೇಕು. ನೀನು ಯಾಕೆ ಕಂಪ್ರೂ ಆಗುತ್ತೆ ಹಂಗಾರೆ? ವೆಯ್ಟ್ ಆ್ಯಂಡ್ ವಾಚ್ ಅನ್ನಿ ಹೆಂಚಿ. ವೆಯ್ಟ್ ಆ್ಯಂಡ್ ವಾಚ್ ಅನ್ನು ವೆಯ್ಟ್ ಮಾಡ್ತಾರೋ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಮ್ಮಮ್ಮ ನನ್ನ ಜೊತೆ ಇವಾಗಲೂ ಮಾತಾಡ್ತಿಲ್ಲ,
ಊಟ ಮಾಡ್ತೈತೆ ನನ್ನ ಜೊತೆ ಈಗಲೂ ಮಾತಾಡ್ತಾ ಇಲ್ಲ. ನೋಡೋಣ ನಾಳೆ ಬೆಳಗ್ಗೆ ಅಷ್ಟೊತ್ತು ಕಾಂಪ್ರೂವ್ ಮಾಡ್ತೀನೋ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿರಿ ವಿಡಿಯೋ ನೋಡ್ತಿದ್ರೆ. ಓಕೆ ಗೈಸ್, ಲವ್ ಯು. ಹೋಪ್ ಈ ವ್ಲಾಗ್ ಇಷ್ಟ ಆಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ನಮ್ಮ ಅಮ್ಮನ ಬಿಟ್ಟು ನಾನು ವ್ಲಾಗ್ ಮಾಡಿದ್ದೀನಲ್ಲ, ಅದಕ್ಕೆ ನಿಮ್ಗೆ ಯಾರು ಇಷ್ಟ ಆಗಿಲ್ಲ ಅನ್ಸುತ್ತೆ. ಹಂಗಾದ್ರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಮ್ಮ ಅಮ್ಮ ಕಾಂಪ್ರೂವ್ ಆಗಿರುತ್ತೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ನಿಲ್ಗೆ ಏನು ಮಾಡ್ತಿಲ್ಲ ವಿಟಿಲ್ ಟೇಕ್ ಕೇರ್, ಬಾಯ್ 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 ಗೈಸ್. ಗೈಸ್ ಈ ವ್ಲಾಗ್ ನಿಲ್ಗೆ ಏನು ಮಾಡ್ತಿಲ್ಲ ವಿಟಿಲ್ ಟೇಕ್ ಕೇರ್, ಬಾಯ್ 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 ಬಾಯ್.